ಹಲೋ ನಮಸ್ತೆ, ನಾನು ನಿಮ್ಮ ಪೂರ್ಣಿಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತು ಒಂದು ಹೊಸ ಒಂದು ಬ್ಯೂಟಿಫುಲ್ ಥಾಟ್ ಲೈಕ್ ಬ್ಯೂಟಿಫುಲ್ ಗೈಡ್ಲೈನ್ಸ್ ಜೊತೆ ಬಂದಿದ್ದೇನೆ. ನಮ್ಮ ಲೈಫಿಗೆ ಬೇಕಾಗುವಂಥ ಕೆಲವು ಗೈಡ್ಲೈನ್ಸ್ಗಳು ಅದು ಹೇಗಿರಬೇಕು ಅಂತ ಹೇಳಿದರೆ, ಕೆಲವು ಜನಗಳು ನಾವು ನಮ್ಮನ್ನ ಅನುಸರಿಸಬೇಕು ಅಂದರೆ ಕೆಲವೊಂದು ಗುಣ ಅಂದರೆ ಎಲ್ಲ ಗುಣನೂ ಎಲ್ಲರೂ ನೋಡಿಬಿಟ್ಟು ಓಕೆ ನಾನು ಇವ್ರ ಥರನೇ ಆಗೋಣ ಅಂತ ಅಂದ್ಕೊಳ್ಳೋದಲ್ಲ, ಅಥವಾ ನಾವು ಇವ್ರ ಥರನೇ ಆಗೋಣ ಅಂದ್ಕೊಳ್ಳೋದಲ್ಲ. 100ರಲ್ಲಿ 1% 2% ಜನ ಚೇಂಜ್ ಆದ್ರೂ ಓಕೆ, ಅವ್ರು ನಮ್ಮಿಂದ ಚೇಂಜ್ ಆಗಿದ್ದಾರಾ ಅನ್ನುವಂಥದ್ದು ಪಾಯಿಂಟ್ ಬರುತ್ತಲ್ಲಿ. ಕೆಲವೊಂದು ನಾವು ಹೇಗಂದರೆ ನಮ್ಮ ಲೈಫಿಗೆ ಕೆಲವೊಂದು ಗುಣಗಳನ್ನು ಅಳವಡನೆ ಮಾಡ್ಕೋಬೇಕಾಗುತ್ತೆ. ಏನಂತ ಹೇಳಿದರೆ, ಓಕೆ ನಾವು ಹೇಗಿರ್ತೀವಿ ಅಂದರೆ ನಮ್ಮ ಒಂದು ಏಜ್ವರೆಗೆ ನಾವು ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ನಮಗೆ ಬುದ್ಧಿ ಬಂದ ನಂತರದಲ್ಲಿ ಲೈಕ್ ಆಫ್ಟರ್ 16 ಇಯರ್ಸ್ ಇರ್ಬೋದು ಅಥವಾ 18 ಇಯರ್ಸ್ ಇರ್ಬೋದು, ನಾವು ಜನರ ಜೊತೆ ಹೇಗೆ ಬೆರಿತೀವಲ್ಲ, ಜನರ ಜೊತೆ ಹೇಗೆ ಮಾತಾಡ್ಕೊಂಡಿರ್ತೀವಲ್ಲ, ಅದು ನಮ್ಮ ಲೈಫಿಗೆ ಕೊನೆ ತನಕ ಬರುವಂಥ ಒಂದು ಕ್ಯಾರೆಕ್ಟರ್. ಅದು ಏನಂತ ಹೇಳಿದರೆ, ಇವಾಗ ಲೈಕ್ ನಮ್ಮ ಬಿಹೇವಿಯರ್ ಇರ್ಬೋದು, ನಮ್ಮ ಮಾತಿರ್ಬೋದು, ನಮ್ಮ ಯೋಚನೆ ಇರ್ಬೋದು, ಕೆಲವೊಬ್ಬರ ಮೇಲೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಸಮ್ಟೈಮ್ಸ್ ಅದು ನಮ್ಮ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಮಾತಾಡಬೇಕು. ಈಗ ನಮ್ಮ ಪೇರೆಂಟ್ಸ್ ನಮಗೆ ಹೇಳ್ತಿರ್ತಾರೆ, ಏನೇನೋ ಮಾತಾಡಬೇಡ, ನೀನು ಏನೇನೋ ಮಾತಾಡ್ತೀಯ, ನೋಡ್ಕೊಂಡ್ಬಿಟ್ಟು ಮಾತಾಡು ಅಂತ ಪೇರೆಂಟ್ಸ್ ಹೇಳಿರ್ತಾರೆ. ಬಟ್ ಫ್ರೆಂಡ್ಸ್ ನಮ್ಮ ಜೊತೆ ಜಗಳಕ್ಕೆ ಬಂದಿರ್ತಾರೆ. ಏನಕ್ಕಂದರೆ ಪೇರೆಂಟ್ಸ್ ನಮ್ಗೆ ಹೇಳ್ತಿರ್ತಾರೆ, ಬಟ್ ಅದು ಫ್ರೆಂಡ್ಸಿಗೆ ಸಮ್ಟೈಮ್ಸ್ ನಮ್ಮ ಮಾತುಗಳು ಅವರಿಗೆ ಇಷ್ಟ ಆಗಿರ್ಲಿಕ್ಕಿಲ್ಲ. ಸೊ ಅವ್ರು ನಮ್ಮ ಮುಖದ ಮೇಲೆ ಹೊಡೆದಾಗ ಹೇಳ್ತಾರೆ, ಅಥವಾ ಅವ್ರು ನಮ್ಗೆ ಕೆಲವೊಮ್ಮೆ ಹೊಡಿಲಿಕ್ಕೆ ಬರುವಂಥ ಕೆಲವು ಸಿಚುವೇಶನ್ಸ್ಗಳು ಸಮ್ಟೈಮ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ಇದೆಲ್ಲದ್ರ ಒಂದು ಮೇನ್ ಥಿಂಗ್ ಏನಂತ ಹೇಳಿದರೆ, ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಿಮ್ಗೆ ಅನಿಸ್ತಿರ್ಬೋದು ನೀವು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ನೇ ಕೊಡ್ತಿದ್ದಾಳಂತ. ಇಲ್ಲ, ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೇನೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದರೆ, ನಾವು ಎಲೋನ್ ಆಗಿರುವಾಗ ನಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇದನ್ನ ನಾವು ಯಾವತ್ತೂ ಯೋಚನೆ ಮಾಡಿರಲ್ಲ. ಆದರೆ ನಾನು ಈಗ ಹೇಳಿದೆ ಅಲ್ಲ, ಎಲೋನ್ ಆಗಿರುವಾಗ ಯೋಚನೆನ ಕಂಟ್ರೋಲ್ ಮಾಡ್ಕೋಬೇಕಂತ ಈಗ ಅನಿಸುತ್ತೆ. ಹೌದು, ನಾವು ಒಬ್ಬಂಟಿಯಾಗಿ ಕೂತಿರುವಾಗ ನಮಗೆ ಯೋಚನೆಗಳು ಜಾಸ್ತಿ ಬರ್ತಾ ಇರುತ್ತಂತ ಇವಾಗ ನಿಮಗೂ ಸಹ ಅನಿಸಿರುತ್ತೆ. ಆ ಯೋಚನೆಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ನಾವು ಅಲ್ವಾ? ಆ ಯೋಚನೆಗಳು ಒಬ್ಬರೇ ಕೂತಾಗ ಬರುವ ಯೋಚನೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ಒಂದು ಸಿಂಪಲ್ ಲೈನ್, ನಾವು ಒಬ್ಬರೇ ಕೂತ್ಕೊಳ್ಳೋದೇ ಬೇಡ ಅನ್ನುವಂಥದ್ದು ಸಿಂಪಲ್ ಒಂದು ಆನ್ಸರ್ ಅದು ಮುಗ್ದೋಗುತ್ತೆ. ಹೌದು, ಕೆಲವರಿಗೆ ಹೇಗಂತ ಹೇಳಿದರೆ ಯೋಚನೆಗಳೇ ಬರಲ್ಲ ಅವರಿಗೆ. ಆದರೆ ಸಮ್ಟೈಮ್ಸ್ ತುಂಬ ಯೋಚನೆ ಹೇಗೆ ಬರುತ್ತೆ ಅಂದರೆ ಹೇಳಿದರೆ, ಈಗ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಅವ್ರಿಗೆ ಎಜುಕೇಷನ್ ಇರ್ಬೋದು, ಅಥವಾ ಅವರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಷ್ಟು ಸ್ಯಾಲ್ರಿ ಸಿಗದೆ ಇರ್ಬೋದು, ಅವ್ರ ಸ್ಯಾಲ್ರಿಗಿಂತ ಅವರ ಸಾಲಗಳು ಜಾಸ್ತಿ ಇರ್ಬೋದು. ಈ ಥರ ಟೈಮಲ್ಲೆಲ್ಲ ಒಬ್ಬರೇ ಕೂತಿರುವಾಗ ಈ ಥರ ಯೋಚನೆಗಳು ತುಂಬ ಬರುತ್ತೆ ಅವರಿಗೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕಂತ ಹೇಳಿದರೆ, ಸಾಲ ಇದೆ, ಓಕೆನಾ, ನಮಗೆ ತುಂಬ ಸಾಲ ಇದೆ, ನಾವು ಅಷ್ಟೊಂದು ಸ್ಯಾಲ್ರಿ ತಗೊಳ್ಳೋಷ್ಟು ಎಜುಕೇಷನ್ ಪಡ್ಕೊಂಡಿಲ್ಲ, ಓಕೆ, ಒಂದು ಯೋಚನೆ ಮಾಡೋಣ, ನಮಗೆ ಅಷ್ಟು ಇವಾಗ ನಮ್ಮ ಹತ್ರ ಸ್ಟಡಿ ಮಾಡಲಿಕ್ಕೆ ಆಗ್ತದಾ ಅನ್ನುವಂಥದ್ದು ಒಂದು ಕ್ವಶನ್ ನಾವು ರೈಸ್ ಮಾಡ್ಕೋಬೇಕಾಗತ್ತೆ. ಈಗ ನಮಗೆ ಸಾಲ, ನಾವು ಯೋಚನೆ ಮಾಡಿದ್ರೂ ಸಾಲ ತೀರಿಸ್ಬೇಕು. ಈಗ ಯೋಚನೆ ಮಾಡಿಲ್ಲ ಅಂದ್ರೂ ಸಾಲ ತೀರಿಸ್ಲೇಬೇಕು ನಾವು. ಹಾಗಾದರೆ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಕೂತ್ಕೋಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಈ ಥರ ನಮ್ಮ ಬ್ಯಾಡ್ ಥಾಟ್ಗಳಿಗೆ ಉಲ್ಟಾ ಕ್ವಶನ್ಸ್ಗಳನ್ನ ನಾವೇ ರೈಸ್ ಮಾಡಿಕೊಂಡು ಆ ಯೋಚನೆಗೆ ನಾವು ಉಲ್ಟಾ ಕ್ವಶನ್ಸ್ನ ಹಾಕ್ತಾ ಹೋದಾಗ ನಮಗೆ ಕೆಟ್ಟ ಯೋಚನೆಗಳು ಬರೋದು ತುಂಬ ಕಡಿಮೆ ಆಗುತ್ತೆ. ಇವಾಗ ನಂಬ್ತೀರಾ ಇಲ್ಲೋ, ನಾನು ಒಬ್ಬಳೇ ಕೂತಾಗನೂ ಯೋಚನೆ ಮಾಡಲ್ಲ, ನಾನು ನನ್ನ ಫ್ರೆಂಡ್ಸ್ ಜೊತೆ ಇರುವಾಗಲೂ ನಾನು ಯೋಚನೆ ಮಾಡಲ್ಲ, ನನಗೆ ಯೋಚನೆಗಳೇ ಬರಲ್ಲ. ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಏನಿದೆಯಲ್ಲ, ಅದು ನನ್ನ ಹತ್ರ ಇದೆ. ಸೊ ಎಲ್ಲರೂ ಕೂಡ ಅದನ್ನು ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಇದು ಬರೋದು ಫಸ್ಟ್ ಇಂಪಾರ್ಟೆಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾವು ಯಾವಾಗ ಫ್ರೆಂಡ್ಸ್ ಜೊತೆ ಇರ್ತೀವಲ್ಲ, ಆಗ ನಮ್ಮ ಟಂಗ್ನ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ನಾಲಿಗೆ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಏನಕ್ಕಂತ ಹೇಳಿದರೆ, ಒಬ್ಬ ನಮ್ಮ ಫ್ರೆಂಡ್, ಓಕೆ 10 ಇಯರ್ಸಿಂದ ಫ್ರೆಂಡ್ ಇದ್ದಾನೆ, 2 ಇಯರ್ಸಿಂದ ಒಬ್ಬ ಇದ್ದಾನೆ, 3 ಇಯರ್ಸಿಂದ ಇದ್ದಾನೆ, ಓಕೆ ಅವನು ಯಾವತ್ತೂ ನಮ್ಮ ಜೊತೆನೇ ಇದ್ದಾನೆ. ಪ್ರೈಮರಿಯಿಂದ ಫ್ರೆಂಡ್, ಅವನು ಮಾಸ್ಟರ್ ಮಾಡ್ತಿದ್ದೀನಿ ಇವಾಗಲೂ ನನ್ನ ಫ್ರೆಂಡ್ ಅವನು ಅಂದರೆ ಹತ್ರ ಒಂದು 15-17 ವರ್ಷದಿಂದ ಫ್ರೆಂಡ್ ಅಂತಂದರೆ, ನಾವು ಅವನ ಹತ್ರ ಹೋಗ್ಬಿಟ್ಟು ನಮ್ಮ ಸೀಕ್ರೆಟ್ ಏನೋ ಟಾಪ್ ಸೀಕ್ರೆಟ್ನ ಹೋಗಿ ಹೇಳ್ಬಿಡೋದು. ಅವನ ಬಗ್ಗೆ ತುಂಬ ನಮಗೆ ನಂಬಿಕೆ ಇದೆ. ನೆಕ್ಸ್ಟ್ ಡೇ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ. ಅದು ಹೇಗಂತ ಅಂದರೆ, ನ್ಯೂಸ್ ಪೇಪರೇ ಬೇಡ, ಆ ಥರ ವಿಷಯಗಳು ಸ್ಪ್ರೆಡ್ ಆಗಿಬಿಡತ್ತೆ. ಆಗ ನಮ್ಮ ಸೀಕ್ರೆಟ್ನ ನಾವೇ ಹೋಗಿ ನಮ್ಮ ಊರವ್ರಿಗೆ ಹೇಳ್ಕೊಂಡು ಬಂದಾಗ ಆಗ್ಬಿಡತ್ತೆ. ಅಂತ ಫ್ರೆಂಡ್ಸ್ ಅಂತ ನಂಬಿಕೆ ಇಟ್ಬಿಟ್ಟು ನಮ್ಮ ಸೀಕ್ರೆಟ್ಗಳನ್ನು ನಾವು
ಬೇರೆಯವ್ರ ಜೊತೆ ಫ್ರೆಂಡ್ಸ್ ಆಗಿರ್ಲಿ ಫ್ಯಾಮಿಲಿ ಆಗಿರ್ಲಿ ಅವ್ರು ಯಾರೇ ಆಗ್ಲಿದ್ರಿ ಯಾರ ಜೊತೆನೂ ಶೇರ್ ಮಾಡಲೇಬಾರ್ದು. ನಮ್ಮ ಸೀಕ್ರೆಟ್ ಅದು ನಮ್ಮ ಪರ್ಸನಲ್, ನಮ್ಮ ಜೊತೆನೆ ಇಟ್ಕೋಬೇಕು, ನಮ್ಮ ಜೊತೆನೆ ಚಂದ ನೀರ್ ಹಾಕಿ ಸಾಕ್ಬೇಕು ಅದನ್ನ. ಹಾಗಂತ ಇನ್ನೊಬ್ರು ಸಾಕ್ತಾರಂತ ಬೇರೆಯವ್ರಿಗೆ ಕೊಟ್ಬಿಡೋದಲ್ಲ, ಅದು ಊರೆಲ್ಲ ಹರಡ್ಕೊಂಡ್ ಬಿಡತ್ತೆ. ಸೊ ಅದಕ್ಕೆ ಬೇಡ, ನಮ್ಮ ಸೀಕ್ರೆಟ್ ಏನಿದೆ, ನಮ್ಮ ಪರ್ಸನಲ್ ಮ್ಯಾಟರ್ಗಳನ್ನ ನಾವೇ ಇಟ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಪಾಯಿಂಟ್ ನಂಬರ್ 2ನ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿ ಅಂಡರ್ಲೈನ್ ಹಾಕಕ್ಕೆ ಇಷ್ಟಪಡ್ತೇನೆ. ಪಾಯಿಂಟ್ ನಂಬರ್ 3ನಲ್ಲಿ ಏನ್ ಬರುತ್ತಂದ್ರೆ, ಕೋಪ ಮಾಡ್ಕೊಂಡಾಗ ನಮ್ಮ ಟೆಂಪರ್ನ ಕಡಿಮೆ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯಂಗೂ ಕೋಪ ಬರುತ್ತೆ. ಏನಕ್ಕಂದ್ರೆ ಉಪ್ಪು ಖಾರ ಹುಳಿ ತಿನ್ನುವ ಎಲ್ಲ ವ್ಯಕ್ತಿಗೂ ಕೋಪ ಬಂದೇ ಬರುತ್ತೆ. ನೋಡಿ, ಇಲ್ಲೇ ಇರುತ್ತೆ ಕೋಪ ಎಲ್ಲರಿಗೂ. ಆಲ್ಮೋಸ್ಟ್ ಕೋಪ ಬಂದಾಗ ನಾವು ಏನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ನಮ್ಮ ಟೆಂಪರ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಕೆಲವ್ರು ಇದ್ದಾರೆ, ನಾರ್ಮಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಟೆಂಪರ್ ಹೈ ಹೋಗ್ಬಿಟ್ಟು ಫುಲ್ ಕುಂದಾಡ್ಬಿಡ್ತಾರೆ ಅವರು. ಆ ಹೈ ಹೋಗ್ಬಿಟ್ಟು ಕುಂದಾಡ್ತಾರಲ್ಲ, ಅವಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಬೇಡ, ಅದು ಬೇರೆಯವ್ರಿಗೆ ನೋಡೋಕೆ ಚೆನ್ನಾಗಿರುತ್ತೆ. ಅದು ನಮ್ಮ ಟೆಂಪರ್ ಇಳಿದ ತಕ್ಷಣ ನಾವು ಹೇಗೆ ಬಿಹೇವ್ ಮಾಡಿದ್ವು ಅಂತ ನಾವೇ ಅದನ್ನು ವಾಪಸ್ ನೋಡಿದ್ರೆ ನಮಗೆ ಅದು ನೋಡೋಕೆ ಅಸಹ್ಯವಾಗಿರುತ್ತೆ. ಅದಕ್ಕೆ ಕೋಪ ಜಾಸ್ತಿ ಬಂದಾಗ ನಮ್ಮ ಟೆಂಪರ್ ಏನಿದೆಯಲ್ಲ ಆ ಲೆವೆಲ್ನ ತುಂಬ ಕಡಿಮೆ ಮಾಡ್ಕೋಬೇಕಾಗತ್ತೆ. ಪಾಯಿಂಟ್ ನಂಬರ್ 4, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ವಾಪಸ್ ಅದನ್ನ ಹೇಳ್ಬೇಕಂತ ಇರಲ್ಲ. ಆದರೆ ಕೆಲವೊಂದು ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಏನಂತ ಹೇಳಿದ್ರೆ, ನಾವು ಯಾವಾಗ ಗ್ರೂಪ್ನಲ್ಲಿ ಇರ್ತೀವಲ್ಲ, ಅಂದ್ರೆ ಲೈಕ್ ಅದು ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಅಥವಾ ನಮ್ಮ ಕೊಲೀಗ್ ಗ್ರೂಪ್ ಇರ್ಬೋದು, ಲೈಕ್ ಈ ಥರ ಒಂದು ಗ್ರೂಪ್ನಲ್ಲಿ ಇರುವಾಗ ನಾವು ನಮ್ಮ ಬಿಹೇವಿಯರ್ನ ಕಂಟ್ರೋಲ್ ಮಾಡ್ಕೋಬೇಕು. ಏನಕ್ಕಂತಂದ್ರೆ, ಈಗ ಒಂದು ಗ್ರೂಪಲ್ಲಿ ಒಬ್ಬ ವ್ಯಕ್ತಿ ನಮಗೆ ತುಂಬಾ ಅಟ್ರಾಕ್ಟ್ ಆಗ್ತಾನೆ. ಏನಂತ ಹೇಳಿದ್ರೆ, ಎಲ್ಲ ಗ್ರೂಪಿಗೂ ಅವನೇ ಲೀಡರ್ ಆಗಿರ್ತಾನೆ. ಆಮೇಲೆ ಎಲ್ಲ ಏನಾದ್ರೂ ಫ್ರೆಂಡ್ಸ್ ಗ್ರೂಪ್, ಆಲ್ಮೋಸ್ಟ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಹಾಗೆ ಎಲ್ಲಾದ್ರೂ ಹೋಗ್ಬೇಕು, ಏನಾದ್ರು ಮಾಡ್ಬೇಕಂದ್ರೆ ಫಸ್ಟ್ ಅವನ ಹತ್ರನೇ ಕೇಳ್ತಾರೆ ಅಲ್ವಾ. ಹೀಗೆ ಹೋಗೋಣ, ಹೀಗೆ ಮಾಡೋಣ, ಇಲ್ಲಿಗೆ ಹೋಗೋಣ, ಈ ತರ. ಅಂದ್ರೆ ಆ ಒಬ್ಬ ಗ್ರೂಪ್ ಅಲ್ಲಿ ಒಬ್ಬ ಇರ್ತಾನೆ, ಅವನ ಜೊತೆನೆ ಕೇಳ್ತಾರೆ. ಏನಕ್ಕಂದ್ರೆ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅವನ್ ಜಾಸ್ತಿ ಮಾತಾಡಲ್ಲ. ಯಾರಾದ್ರೂ ಬಂದು ಕೇಳಿದಾಗ ಆಲ್ಮೋಸ್ಟ್ ಅವನು ಬೇಡ, ಅಲ್ಲಿಗೆ ಬೇಡ, ನಾನು ಬರಲ್ಲ, ಈ ತರನೇ ಹೇಳ್ತಾರೆ. ಆದ್ರೆ ಉಳಿದ ಫ್ರೆಂಡ್ಸ್ ಹೋಗಿ ಅವನ ಹತ್ರನೇ ಮಾತಾಡಿಸ್ತಾರೆ. ಏನಕ್ಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, 2 ಪಾಯಿಂಟು. ಒಂದು, ಅವಾಯ್ಡ್ ಮಾಡೋದು ಹೇಗೆ, ಓಕೆನಾ. ಆಮೇಲೆ ಸೈಲೆಂಟ್ ಆಗಿಬಿಟ್ಟು ಹೇಗೆ ಒಂದು ಟೀಮ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋಂಥದ್ದು 2 ಪಾಯಿಂಟ್ ಅವನಿಗೆ ಗೊತ್ತಿರುತ್ತೆ. ಎಲ್ಲರೂ ಈ ತರ ಇರಲ್ಲ, ಎಲ್ಲರಿಗೂ ಆ ಥರ ಇರೋಕ್ಕೂ ಆಗಲ್ಲ. ಆದರೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ಗ್ರೂಪ್ನಲ್ಲಿರುವಾಗ ಅವನಿಗೆ ಅವನ ಬಿಹೇವಿಯರ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಅದು ಮತ್ತೊಬ್ಬ ಇರ್ತಾನೆ, ಓಕೆ, ನಾವೊಂದು ಮಾತು ಆ ಗ್ರೂಪಲ್ಲಿ ಯಾರು ಕೇಳಲ್ಲ, ಒಬ್ರು ಕೇಳಲ್ಲ. ಏನಕ್ಕಂದ್ರೆ ಅವನಿಗೆ ಫಸ್ಟ್ ಆಫ್ ಆಲ್ ಬಿಹೇವಿಯರೇ ಇರಲ್ಲ. ಸೊ ನಾನು ಇವಾಗ ಈ ಮಾತು ಏನಕ್ಕೆ ಆಡಕ್ ಬಂದೆ ಅಂತಂದ್ರೆ, ನಾವು ಯಾವಾಗ ಗ್ರೂಪಲ್ಲಿ ಇರ್ತೀವಲ್ಲ, ನಮ್ಮ ಬಿಹೇವಿಯರ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಪಾಯಿಂಟ್, ಇದನ್ನ ಯಾರ ಹತ್ರನೂ ಕಂಟ್ರೋಲ್ ಮಾಡಕ್ ಆಗಲ್ಲ, ಆಯ್ತಾ. ಬಟ್ ನನ್ನ ಪಾಯಿಂಟ್ ಹೇಳ್ಬೋದು, ನಿಮ್ಗೆ ಅನ್ಸ್ಬೋದು ಈ ತರ ಮಾಡಕ್ಕೆ ಅಥವಾ ಈ ತರ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ, ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಏನಕ್ಕಂತಂದ್ರೆ, ನಾವು ಯಾವಾಗ ತುಂಬಾ ತೊಂದ್ರೆಲಿ ಇರ್ತೀವಲ್ಲ, ಆಗ ನಾವು ನಮ್ಮ ಎಮೋಷನ್ನ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಬಟ್ ಅದು ಯಾರೂ ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಬಟ್ ನಂಗೀಗ ಹೇಳಕ್ಕೆ ಅದು ಸ್ವಲ್ಪ ಈಸಿ ಅನ್ಸ್ಬೋದು, ಅಥವಾ ಹೇಳ್ತಿರ್ಬೋದು ನಾನು. ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಯಾರ ಹತ್ರನೂ ಆಗಲ್ಲ. ಬಟ್ ಟ್ರೈ ಮಾಡೋಣ ಅಲ್ವಾ, ಅಟ್ಲೀಸ್ಟ್ ಟ್ರೈ ಮಾಡೋಣ. ಏನಂತ ಹೇಳಿದ್ರೆ, ಈಗ ತುಂಬ ಟ್ರಬಲಲ್ಲಿ ಇರ್ತೀವಿ. ಈಗ ಸಾಲ ತುಂಬ ಮಾಡ್ಕೊಂಡಿರ್ಬೋದು, ಅಥವಾ ಒಬ್ಬ ಯಪ್ಪಂಗೆ ಬ್ರೇಕಪ್ ಆಗಿರ್ಬೋದು, ಅಥವಾ ಎಕ್ಸಾಮ್ ಇರ್ಬೋದು, ಇನ್ನೂ ಓದ್ದೇನೆ ಇರ್ಬೋದು, ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು. ಈ ಥರ ಎಲ್ಲ ಇರುವಾಗ ಕೆಲವ್ರು ಏನು ಮಾಡ್ತಾರಂತ ಹೇಳಿದ್ರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಎಮೋಷನ್ ಆಗ್ತಾರೆ, ವೀಕ್ ಆಗಿಬಿಡ್ತಾರೆ. ಆ ಥರ ವೀಕ್ ಆಗಿಬಿಟ್ರೆ ನಾವು ಹೇಗೆ ಪಿಕಪ್ ಆಗೋದು? ಆ ಥರ ವೀಕ್ ಆಗಿಬಿಟ್ರೆ ನಾವು ಹೇಗೆ ಪಿಕಪ್ ಆಗ್ಬೋದು ಅಲ್ವಾ? ಹೇಗಾಗೋದು? ಆ ಟೈಮಲ್ಲಿ ಯಾರೋ ನಮಗೆ ಹೇಳಿದ್ರೂ ನಮ್ಗೆ ಅಷ್ಟು ತಲೆಗೆ ಹೋಗಲ್ಲ ಆ ವಿಷಯಗಳು ಅಲ್ವಾ. ವೀಕ್ ಆಗೋದು ಬೇಡ. ಓಕೆ, ಎಕ್ಸಾಮಿಗೆ ಫೇಲ್ ಆಗಿದ್ದೀವಿ, ಇಟ್ಸ್ ಓಕೆ. 2 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಎಕ್ಸಾಮ್ ಬರುತ್ತೆ, ಬರೀಲಿಕ್ಕಾಗಲ್ವಾ ನಮಗೆ? ಸಮ್ಟೈಮ್ಸ್ ನಮಗೆ ತುಂಬ ಇರಿಟೇಟ್ ಮಾಡೋದು ಏನಂದರೆ, ಮನೆಯವ್ರು ಹೇಳೋ ಕೆಲವು ಮಾತುಗಳು. ನೋಡು, ಅವ್ರ ಮನೆಯವರು ಅಷ್ಟು 90 ಸ್ಕೋರ್ ತಗೊಂಡ್ರು, 80 ಸ್ಕೋರ್ ತಗೊಂಡ್ರು, ನೀನು ಫೇಲ್ ಆಗಿಬಿಟ್ಟಿದ್ಯಾ. ಕೆಲವ್ರು ನಂತರ ಅಂದರೆ ಈಚೆ ಕಿವಿಲ್ ಕೇಳಿ ಈಚೆ ಕಿವಿಲ್ ಬಿಡ್ತಾರೆ. ಬಟ್ ಕೆಲವ್ರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಅವ್ರು ಹೇಗಂದ್ರೆ ಅದನ್ನು ತಲೆ ಹಾಕೊಳ್ತಾರೆ. ಸಮ್ಟೈಮ್ಸ್ ಸುಸೈಡ್ ಮಾಡ್ಕೊಳ್ಳುವ ಪರಿಸ್ಥಿತಿಗೂ ಬಂದು ನಿಲ್ತಾರೆ ಅವರು. ಬೇಡ. ಏನಕ್ಕಂದ್ರೆ, ಓಕೆ ಬರ್ತ್ ಪಾಸ್ ಆಗೋಣ. ಈಗ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ, ಎಲ್ಲರಿಗೂ ಒಂದೇ ಥರ ಮೆದ್ಲು ಕೊಟ್ಟಿರಲ್ಲ ಗಾಡ್ ಅಲ್ವಾ.
ಅದು ಹೇಳಕ್ ಚೆನ್ನಾಗಿರುತ್ತೆ. ಮೆದುಳು ಎಲ್ಲರಿಗೂ ಒಂದೇ ತರ ಇರುತ್ತೆ. ಸರ್ ಎಂ ವಿಶ್ವೇಶ್ವರ ಎಂದು ಒಂದೇ ತರ, ಐನ್ಸ್ಟೀನ್ ಒಂದೇ ತರ, ನಮ್ದು ಒಂದೇ ತರ ಅಂತ. ಬಟ್ ಹಾಗಿರಕ್ ಸಾಧ್ಯನೇ ಇಲ್ಲ. ಒಬ್ಬ 0% 0 ತಗೊಳ್ಳೋರು ಇರ್ತಾರೆ, ಒಬ್ಬ 100 ತೆಗಿಯೋನು ಇರ್ತಾನೆ. ಈ ಫೇಲ್ ಆಗಿರುವಾಗ ವಾಪಸ್ ಎಕ್ಸಾಮ್ ಬರ್ದ್ಬಿಟ್ಟು ಮತ್ತೆ ಪಾಸ್ ಆಗೋಣ ನಾವು ಅಲ್ವಾ. 2 ತಿಂಗಳು ಬಿಟ್ರೆ ಬರ್ದು ಪಾಸ್ ಆಗೋಣ. ಅದ್ರ ಬಗ್ಗೆ ಯೋಚನೆ ಮಾಡೋದು. ಈಗ ಸಾಲ ಇರೋನಿಗೆ ತುಂಬಾ ತೊಂದರೆ ಆಗತ್ತೆ ಅಂತಾರೆ. ಅವನು ಯೋಚನೆ ಮಾಡಿ ಅಥವಾ ಎಮೋಷನ್ ಆಗಿದ್ದನ್ನು ಸಾಲ ತೀರಿಸ್ಬೇಕು, ಎಮೋಷನ್ ಆಗಿಲ್ಲ ಅಂತಂದ್ರೂ ಸಾಲ ತೀರಿಸ್ಬೇಕು ಅಲ್ವಾ. ಹಾಗಾದ್ರೆ ಯಾಕೆ ಎಮೋಷನ್ ಆಗಬೇಕು? ಯಾಕೆ ನಮಗೆ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಕು? ಆ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಅರ್ನ್ ಮಾಡಕ್ಕೆ ಟ್ರೈ ಮಾಡೋಣ ಏನಾದರೂ. ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಬ್ರೇಕಪ್, ಅದ್ರ ಬಗ್ಗೆ ಮಾತಾಡುವಷ್ಟು ಏನು ದೊಡ್ಡವಳಲ್ಲ ಅಂತ ಹೇಳಕ್ ಹೋಗಲ್ಲ. ಆದರೆ ಬ್ರೇಕಪ್ ಬಗ್ಗೆ ಎಮೋಷನ್ ಮಾಡ್ಕೊಂಡು ಅದು ಯಾರಿಂದನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೊಂದು ವೇಸ್ಟ್ ಟಾಪಿಕ್ ಮಾತಾಡೋಕ್ಕೆ. ಬಟ್ ಇಟ್ ಹರ್ಸ್ ಮೋರ್. ಸೊ ಲೀವ್. ಈ ಥರ ಕೆಲವೊಂದು ಗೈಡ್ಲೈನ್ಸ್ಗಳು ನಮ್ಮ ಲೈಫಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಬಾಡಿನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೋದು, ಲೈಕ್ ಒಳ್ಳೆ ಫುಡ್ಗಳನ್ನೆಲ್ಲ ತಿಂದ್ಬಿಟ್ಟು ಅಂತ. ಇವಾಗ ಈ ವಿಷಯಗಳು ನಮ್ಮ ಕ್ಯಾರೆಕ್ಟರ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳಲಿ ತುಂಬ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಇವುಗಳು. ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ. ಓಕೆ, ನಾನು 5 ಪಾಯಿಂಟ್ ಹೇಳಿದೆ, 5 ಬೇಡ, ಅಟ್ಲೀಸ್ಟ್ 3 ಆದರೂ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿವತ್ತು ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋ ಜೊತೆ ನಾವು ನೆಕ್ಸ್ಟ್ ಮೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲಿವರೆಗೆ ಬೈ ಬೈ ಗೈಸ್. ಖುಷಿಯಾಗಿರಿ, ಆರಾಮಾಗಿರಿ. ಯಾವುದೇ ವಿಷಯ ಬಂದ್ರೂ ಪಾಸಿಟಿವ್ ಆಗಿ ತಗೊಂಡ್ಬಿಟ್ಟು ಆರಾಮಾಗಿ ಹಾಗೆ ಬಿಟ್ಬಿಡೋಣ, ಟೆನ್ಷನ್ ವಿಷಯ ಅಂದರೆ ಅಂತ ಹೇಳಿ ಬಾಯ್ ಬಾಯ್.